ವಿಡಿಯೋಗಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಯಾವುದೇ ತರಹದ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಹೇಗೆ ನೀವು ನೋಡ್ತಿದ್ದೀರಾ ವಿಜಯ್ ಕುಮಾರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿಜಯ್. ಸೊ ಗೈಸ್, ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಸೊ ಈ ರೀತಿಯಾಗಿ ಎಡಿಟನ್ನು ಹೇಗೆ ಮಾಡ್ಕೋಬೋದು. ಸೊ ನೀವೇನು ಕಷ್ಟಪಡಬೇಕಾಗಿಲ್ಲ. ನೀವು ಇನ್ಸ್ಟಾಗ್ರಾಮ್ ಅಪ್ಲಿಕೇಶನಲ್ಲಿ ಆರಾಮಾಗಿ ಮಾಡ್ಕೋಬೋದು. ಹೇಗೆ ಯಾವ ಥರ ಎಲ್ಲವನ್ನು ಕೂಡ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೇ ಯಾರು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೋಪ್ಲೀಸಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಂಡು ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಯಾವ ಥರದ ಒಂದು ವೀಡಿಯೋ ಬಿಟ್ಟರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಮದು ಫ್ರೆಂಡ್ಸ್ ಎಲ್ಲ ಕೂಡ ಶೇರ್ ಮರಿಬೇಡಿ. ಸೊ ಬನ್ನಿ ಶುರು ಮಾಡೋಣ ವೀಡಿಯೋನ. ಸೊ ಗೈಸ್, ಇವಾಗ ನೀವು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಬೇಕಾಗುತ್ತೆ. ಸೊ ನೀವು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಾದ್ಮೇಲೆ ಇಲ್ಲಿ ನೀವು ಒಂದು ಏನಪ್ಪ ರೀಲ್ಸ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ರೀಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಸೊ ನೀವು ಇಲ್ಲಿ ಸರ್ಚ್ಗೆ ಹೋಗ್ಬಿಟ್ಟು ಇಲ್ಲಿ ಸೊ ರಿಚ್ ಬಾಯ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಸೊ ನೀವು ರಿಚ್ ಬಾಯ್ ಅಂತ ಸರ್ಚ್ ಮಾಡಾದ್ಮೇಲೆ ಇಲ್ಲಿ ನೋಡಿ ಒಂದು ಮಧ್ಯದಲ್ಲಿ ಇದೆಯಲ್ಲ, ಸೊ ಮೇಲೆ ವರ್ಲ್ಡ್ ಎಕ್ಸ್ ರಿಚ್ ಬಾಯ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೀವು ನಿಮ್ಮ ಒಂದು ಮುಖ ಏನಿದೆ ನೋಡಿ, ಸೊ ಈ ರೀತಿಯ ಮುಖವನ್ನು ಹಾಕೋಬೋದು. ಅಥವಾ ಸೊ ಈ ರೀತಿಯಾಗಿ ನಿಮ್ಮ ಒಂದು ಮುಖವನ್ನು ಹಾಕ್ಕೊಂಡು ಇದನ್ನ ಆನ್ ಮಾಡ್ಕೋಬೇಕಾಗುತ್ತೆ. ಸೊ ಗೈಸ್, ಈ ರೀತಿಯಾಗಿ ಆಗುತ್ತೆ ಇದು. ಸೊ ನೋಡಿ, ಈ ರೀತಿಯಾಗಿ ಆಗುತ್ತೆ. ಅಥವಾ ನೀವು ಫೋಟೋ ಹಾಕ್ಬೇಕಪ್ಪ ಅಂತಂದರೆ, ಸೊ ಏನಿಲ್ಲ, ಒಂದು ಫೋಟೋ ಹಾಕ್ಬೇಕಪ್ಪ ಅಂತಂದರೆ ಸೊ ಅದಿದೆಯಲ್ಲ, ಅಲ್ಲೋಗ್ಬಿಟ್ಟು ನೀವು ಫೋಟೋ ಹಾಕ್ಬೇಕಪ್ಪ ಅಂತಂದರೆ ಇಲ್ಲಿ ಆ್ಯಡ್ ಮೀಡಿಯಾ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಯಾವೊಂದು ಫೋಟೋ ಬೇಕೋ ಆ ಒಂದು ಫೋಟೋವನ್ನು ಹಾಕೋಬೇಕಾಗುತ್ತೆ. ಸೊ ಗೈಸ್, ಈಗ ನೀವು ಅದನ್ನ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಅದನ್ನ ಆನ್ ಮಾಡಬೇಕಾಗುತ್ತೆ. ಸೊ ನಾನೀಗ ಸಾಂಗನ್ನು ಮ್ಯೂಟ್ ಮಾಡಿದ್ದೀನಿ. ಸೊ ಯಾಕಂದರೆ ಕಾಪಿರೈಟ್ ಇಶ್ಯೂಯಿಂದ ಸೊ ತಾನೇ ಇದಾಗುತ್ತೆ. ಸೊ ಅದನ್ನ ಆನ್ ಮಾಡಾದ್ಮೇಲೆ ಸೊ ಅದಾದಮೇಲೆ ನೀವು ಗೈಸ್ ಆಮೇಲೆ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಆರಾಮಾಗಿ ಅಪ್ಲೋಡ್ ಮಾಡ್ಬೋದು ಇನ್ಸ್ಟಾಗ್ರಾಮಿಗೆ, ಯಾವುದೇ ಥರ ತೊಂದರೆ ಇಲ್ಲದೆ. ಸೊ ಗೈಸ್, ಅದಾದಮೇಲೆ ನೀವು ಮಸ್ತನ ಒಂದು ಅಪ್ಲಿಕೇಶನ್ ಇದೆ. ಸೊ ಒಂದು ಅಪ್ಲಿಕೇಶನಲ್ಲಿ ಕೂಡ ಈ ರೀತಿಯಾಗಿ ಒಂದು ಇದು ಬರ್ತಿತ್ತು. ಎಲ್ಲರೂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಅದ್ರಲ್ಲಿ ಮಾಡಬೇಕು ನೀವು. ಸೊ ಅದರಲ್ಲಿ ಈ ರೀತಿ ಮಾಡಬೇಕು ಅಂತ ಎಷ್ಟೊಂದು ಜನ ವೀಡಿಯೋಸ್ ಮಾಡಾಕ್ತಾಯಿದ್ರು. ಸೊ ಅದು ಸುಳ್ಳು, ಅದೆಲ್ಲ ಫೇಕ್ ಇರ್ತವೆ. ನೀವು ಇನ್ಸ್ಟಾಗ್ರಾಮಲ್ಲಿ ಆರಾಮಾಗಿ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ಈ ಒಂದು ವೀಡಿಯೋವನ್ನು ನಾನು ಮಾಡಿದೆ. ಸೊ ಓಕೆ ಗಾಯ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಐತೆ ಅಂತಂದರೆ ಒಂದು ಲೈಕ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.